ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಮನಿ ಡಬಲಿಂಗ್ ಜಾಲ ಪತ್ತೆಯಾಗದೆ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಗಡಿ ಜಿಲ್ಲೆಯಲ್ಲಿ ಪತ್ತೆಯಾಗದೆ ಮನಿ ಡಬಲಿಂಗ್ ಜಾಲ. ಅಸಲಿ ನೋಟು ತೋರಿಸಿ ನಕಲಿ ನೋಟನ್ನ ಕೊಟ್ಟು ವಂಚಿಸ್ತಾ ಇದ್ರು ಖದೀಮರು. ಅಸಲಿ ನೋಟು ಹೋಲುವ ಪೇಪರ್ಗಳನ್ನ ಇಟ್ಟು ವಂಚನೆಗೆ ಯತ್ನಿಸಿದ್ದವ ಇದೀಗ ಅಂಧರಾಗಿದ್ದಾನೆ. ಅಸಲಿ ನೋಟನ್ನ ತೋರಿಸಿ ನಕಲಿ ನೋಟನ್ನ ಕೊಟ್ಟು ವಂಚಿಸ್ತಾ ಇದ್ರು ಖದೀಮರು. ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲಿನ ತಾಳು ಬೆಟ್ಟದಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ. ಹನೂರು ತಾಲೂಕಿನ ದಂಟಳ್ಳಿ ಗ್ರಾಮದ ಶೇಖರ್ ಎಂಬಾತ ಬಂಧಿತ ಆರೋಪಿಯಾಗಿದ್ದಾನೆ. ಏನೋ ಮನಿ ಡಬಲಿಂಗ್ ಜಾಲದಲ್ಲಿದ್ದ ಸಂತೇಮರಹಳ್ಳಿಯ ಸುಕೇಶ್ ಪರಾರಿಯಾಗಿರುವಂಥದ್ದು. ಬಂಧಿತನಿಂದ 1.1 ಲಕ್ಷ ಅಸಲಿ ನೋಟು ಹಾಗೂ ಖಾಲಿ ಪೇಪರ್ನ 370 ಕಟ್ಟುಗಳನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಮನಿ ಡಬಲಿಂಗ್ ಜಾಲ ಪತ್ತೆಯಾಗಿದೆ. ಅಸಲಿ ನೋಟನ್ನ ಹೋಲುವಂತಹ ಖಾಲಿ ಪೇಪರ್ಗಳನ್ನ ಇಟ್ಟು ವಂಚಿಸ್ತಾ ಇದ್ರು ಖದೀಮರು. ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲಿನ ತಾಳು ಬೆಟ್ಟದಲ್ಲಿ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ಹನೂರು ತಾಲೂಕಿನ ದಂಟಳ್ಳಿ ಗ್ರಾಮದ ಶೇಖರ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ರೆ, ಇದೇ ಜಾಲದಲ್ಲಿ ಇದ್ದಂತಹ ಸಂತೇಮರಹಳ್ಳಿಯ ಸುಕೇಶ್ ಪರಾರಿಯಾಗಿದ್ದಾನೆ. ಸದ್ಯಕ್ಕೆ ಆರೋಪಿ ಬಳಿ ಇದ್ದಂತಹ 1.1 ಲಕ್ಷ ಅಸಲಿ ನೋಟ್ಗಳು ಹಾಗೂ ನಕಲಿ ಖಾಲಿ ಪೇಪರ್ಗಳೇನಿತ್ತು ಅವುಗಳನ್ನ 370 ಕಟ್ಟುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಗೂ ಆರೋಪಿಯನ್ನ ಕೂಡ ವಶಪಡಿಸಿಕೊಂಡಿರುವಂಥದ್ದು. ಸದ್ಯಕ್ಕೆ ಒಂದು ಪ್ರಕರಣ ಮಲೆ ಮಹದೇಶ್ವರ ಬೆಟ್ಟದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಗಡಿ ಜಿಲ್ಲೆಯಲ್ಲಿ ಮನಿ ಡಬಲಿಂಗ್ ಜಾಲ ಪತ್ತೆ ಆಗಿದೆ. ಸಾಕಷ್ಟು ಅರಣ್ಯ ವಲಯ ಪ್ರದೇಶವಾಗಿದ್ರೂ ಕೂಡ ಸಾಕಷ್ಟು ಚೆಕ್ ಪೋಸ್ಟ್ಗಳಿರುತ್ತೆ, ಪೊಲೀಸರು ಇರ್ತಾರೆ, ಎಚ್ಚರಿಕೆಯಿಂದ ಇರಬೇಕು, ಬ್ಯಾಗ್ಗಳು ವಾಹನಗಳನ್ನು ಚೆಕ್ ಮಾಡ್ತಾರೆ ಅನ್ನುವಂತಹ ಸೂಕ್ಷ್ಮತೆ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಭಯವಿಲ್ಲದೆ ಗಡಿ ಜಿಲ್ಲೆಯಾದ್ಯಂತ ನಕಲಿ ನೋಟ್ಗಳನ್ನು ತೋರಿಸಿಕೊಂಡು ಇವರು ಜನರನ್ನ ಮರಳು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಜನರಿಗೆ ನೋಡುವಾಗ ಅಸಲಿ ನೋಟ್ಗಳನ್ನ ತೋರಿಸೋದು, ನಂತರ ನಕಲಿ ನೋಟನ್ನ ಇಟ್ಟು ಮೋಸ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಬೆಟ್ಟ ಗುಡ್ಡಗಳಲ್ಲಿ ಮರೆ ಹಾಕಿ ಅಂತ ಅಂದ್ರೆ ಅಲ್ಲೇ ಒಂದಷ್ಟು ಬಚ್ಚಿಟ್ಕೊಂಡು ಎಲ್ಲ ಪೊಲೀಸರ ಕೈಗೆ ಸಿಗದೆ ಕಳ್ಳಾಟವನ್ನ ಆಡ್ತಾ ಇದ್ರು. ಆದರೆ ಮಲೆ ಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆಯಲ್ಲಿ ಒಂದು ವಿಚಾರವಾಗಿ ಸಾಕಷ್ಟು ದೂರುಗಳು ಕೂಡ ಕೇಳಿ ಬಂದಿರುತ್ತೆ. ಪೊಲೀಸರು ಕೂಡ ಅಲರ್ಟ್ ಆಗಿ ಆರೋಪಿಗಳನ್ನ ಬಂಧಿಸಬೇಕು ಅಂತ ಹೇಳಿ ವಿಶೇಷವಾದಂತಹ ತಂಡವನ್ನ ರಚಿಸಿ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇರ್ತಾರೆ. ಈ ಒಂದು ವಿಚಾರವಾಗಿ ಆರೋಪಿಗಳು ಕೂಡ ಸೆರೆ ಸಿಕ್ಕಿರುವಂತದ್ದು. ಎಸ್ಸಿ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಶಿವಕುಮಾರ್ ಶಿವಕುಮಾರ್, ಈ ಒಂದು ಮನಿ ಡಬಲಿಂಗ್ ಜಾಲ ಏನಿದೀಗ ಪತ್ತೆ ಆಗಿದೆ, ಇದೇನು ಹೊಸ ಪ್ರಕರಣವಾ ಅಥವಾ ಹಳೆ ನಂಟೇನಾದ್ರೂ ಇದೆಯಾ? ಈ ಒಂದು ವಿಚಾರವಾಗಿ ಶಿವಕುಮಾರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮನಿ ಡಬಲಿಂಗ್ ಪ್ರಕರಣ ಏನಿವಾಗ ಪತ್ತೆ ಆಗಿದೆ ಅಂದ್ರೆ ಈ ಒಂದು ಜಾಲ ಪತ್ತೆ ಆಗಿದೆ, ಇದಕ್ಕೇನಾದ್ರೂ ಹಳೆ ನಂಟೇನಾದ್ರೂ ಇತ್ತಾ ಅಥವಾ ಹೊಸದಾಗಿ ಬಯಲಾಗಿರುವಂತಹ ಪ್ರಕರಣವಾ, ಹೇಗೆ? ಏನು ಗಡಿ ಜಿಲ್ಲೆಯಲ್ಲಿ ಈಗ ಪತ್ತೆಯಾಗಿರುವಂತಹ ಮನಿ ಡಬ್ಲಿಂಗ್ ಜಾಲ ಏನಿದೆ, ಇದರಿಂದ ಹಳೆ ಏನಾದ್ರು ಲಿಂಕ್ ಏನು ಅಂತ ಇನ್ನೂ ಸಹ ಅದು ಬೆಳಕಿಗೆ ಬಂದಿಲ್ಲ. ಯಾಕಂದ್ರೆ ಇಲ್ಲಿ ಅಸಲಿ ನೋಟನ್ನ ಹೋಲುವಂತಹ ಖಾಲಿ ಪೇಪರ್ಗಳನ್ನ ಇಟ್ಕೊಂಡು ಏನು ವಂಚನೆಗೆ ಯತ್ನಿಸಿದ್ರು ಅವರಲ್ಲಿ ಒಬ್ಬ ವ್ಯಕ್ತಿಯನ್ನ ಸಂತೇಮರಹಳ್ಳಿಯ ಸುಕೇಶ್ ಅಂತವರು ನಾಪತ್ತೆಯಾಗಿದ್ದಾರೆ. ಆದ್ರೆ ಹನೂರು ತಾಲೂಕಿನ ದಂಟಳ್ಳಿ ಗ್ರಾಮದ ಶೇಖರ್ ಅನ್ನೋರನ್ನ ಪೊಲೀಸರು ಬಂಧನವನ್ನ ಮಾಡಿದ್ದಾರೆ. ಮಲೆ ಮಹದೇಶ್ವರದ ಬೆಟ್ಟದ ತಪ್ಪಲದ ತಾಳು ಬೆಟ್ಟದಲ್ಲಿ ಏನು ಇವರು ನಕಲಿ ನೋಟನ್ನ ಕಾರಿನಲ್ಲಿ ತಗೊಂಡು ಹೋಗ್ತಾ ಇದ್ರು. ಇದರ ಖಚಿತ ಮಾಹಿತಿಯನ್ನ ಇರ್ತಂತಹ ಮಲೆ ಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆ ಪೊಲೀಸರು ಒಂದು ನಿಖರವಾಗಿ ಒಂದು ದಾಳಿಯನ್ನ ನಡೆಸ್ತಾರೆ. ದಾಳಿ ನಡೆಸಿದಂತ ವೇಳೆ ಅಲ್ಲಿ ಅಸಲಿ ನೋಟಗಳ ಹೆಚ್ಚಾಗಿ ನಕಲಿ ನೋಟಗಳಿದ್ದಂತೂ ಕಂಡು ಬಂದಿರೋದ್ರಿಂದ ಇವರು ಏನು ಬಂಧಿತರಿಂದ 1.1 ಲಕ್ಷ ಅಸಲಿ ನೋಟು ಮತ್ತೆ ಖಾಲಿ ಪೇಪರ್ ಇರುವಂತಹ 370 ಕಟ್ಟುಗಳನ್ನು ವಶಪಡಿಸ್ಕೊಳ್ತಾರೆ. ಇದರಿಂದ ಗಮನಿಸ್ತಾ ಹೋದ್ರೆ ರಮ್ಯಾ, ಏನು ಈಗ
ಮನಿ ಡಬಲಿಂಗ್ ಜಾಲ ಚಾಮರಾಜನಗರದಲ್ಲಿ ವಿಸ್ತಾರವಾಗಿ ಇದೆ ಅಂತಾನೆ ಹೇಳ್ಬೋದಾಗಿದೆ ರಮ್ಯ. ಎಸ್, ಇವರು ಯಾವ ರೀತಿ ವ್ಯವಹಾರವನ್ನ ಮಾಡ್ತಿದ್ರು ಅಂದ್ರೆ ಅಂಗಡಿಗಳನ್ನ ನೋಡ್ಕೊಂಡಿದ್ರ ಅಥವಾ ನೇರವಾಗಿ ಜನಗಳ ಬಳಿ ವ್ಯವಹಾರವನ್ನ ಮಾಡ್ತಿದ್ರ ಅನ್ನುವಂತಹ ಮಾಹಿತಿ ಏನಾದ್ರೂ ಲಭ್ಯವಾಗಿದ್ಯಾ? ರಮ್ಯ, ಇಲ್ಲಿ ಅಂಗಡಿಗಳು ಅನ್ನೋದಕ್ಕಿಂತ ಏನು ಇವರು ನೇರವಾಗಿ ಡೀಲರ್ಸ್ ಜೊತೆ ಒಂದು ಮನಿ ಡಬ್ಲಿಂಗ್ ಇಲ್ಲಿ ಕೈ ಜೋಡಿಸ್ತಿದ್ರು ಅಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಯಾಕಂದ್ರೆ ಈಗ ಈ ಮನಿ ಡಬ್ಲಿಂಗ್ ಕೇಸಲ್ಲಿ ಯಾರ್ಯಾರ ಕೈವಾಡ ಇದೆ, ಎಂತೆಂತಹ ವ್ಯಕ್ತಿಗಳ ನಡುವೆ ಇದು ನಡೀತಾ ಇತ್ತು ಅಂತ ಹೇಳಿ ಪೊಲೀಸರಿಂದ ಮಾಹಿತಿ ಬರಬೇಕಾಗಿದೆ ಅಷ್ಟೇ. ಈಗ ಮಾಹಿತಿಯನ್ನ ಬಿಟ್ಟಂತ ಸಂದರ್ಭದಲ್ಲಿ ಏನಾದ್ರೂ ಇವರು ಮನಿ ಡಬಲಿಂಗ್ ಜಾಲದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ತಪ್ಪಿಸಿಕೊಳ್ಳಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನಿಟ್ಟಿನಲ್ಲಿ ಪೊಲೀಸರು ಸಹ ಯಾವುದೇ ರೀತಿಯಾದ ಒಂದು ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಆದ್ರೆ ಈಗ ದಂತಳಿ ಗ್ರಾಮದ ಶೇಖರವನ್ನು ಬಂಧಿಸಿರೋದ್ರಿಂದ ಹಲವಾರು ವಿಚಾರಗಳು ಬೆಳಕಿಗೆ ಬಂದಿದೆ ಅಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಮತ್ತೆ ಇನ್ನೊಬ್ಬರು ಸುಖೇಶ್ ಎಂಬಾತ ಸಂತೆ ಮರಳಿ ಮೂಲದವರು ಇವರು ಪರಾರಿಯಾಗಿರೋದ್ರಿಂದ ಆರೋಪಿಯ ಬಂಧನಕ್ಕೆ ಒಂದು ಬಲೆಯನ್ನು ಬೀಸಿದ್ದಾರೆ. ಆರೋಪಿಯು ಸಿಕ್ಕ ನಂತರ ಏನು ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ ಇದೆಯಾ, ಇಲ್ಲ ರಾಜ್ಯದ ಬೇರೆ ಬೇರೆ ಕಡೆ ಇವರು ನಂಟಿದೆ ಅನ್ನೋದು ತಿಳಿದು ಬರ್ಬೇಕಾಗಿದ್ರೆ. ಈ ಒಂದು ತನಿಖೆ ಯಾವ ಹಂತದಲ್ಲಿದೆ, ಪೊಲೀಸರು ಯಾವ ಕ್ರಮವನ್ನ ಕೈಗೊಂಡಿದ್ದಾರೆ ಅಂತ? ಎಸ್ ಶಿವಕುಮಾರ್, ಈ ಒಂದು ತನಿಖೆ ಯಾವ ಹಂತದಲ್ಲಿದೆ, ಪೊಲೀಸರು ಯಾವ ರೀತಿಯಾದಂತಹ ಕ್ರಮವನ್ನ ಆರೋಪಿ ಮೇಲೆ ತೆಗೆದುಕೊಂಡಿದ್ದಾರೆ? ಎಸ್, ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಸದ್ಯಕ್ಕೆ ಇವಾಗ ಪೊಲೀಸರು ಒಬ್ಬ ಆರೋಪಿಯನ್ನ ಏನು ಬಂಧಿಸಿ ತನಿಖೆಯನ್ನ ಪ್ರಾರಂಭ ಮಾಡಿರುವಂಥದ್ದು. ಸದ್ಯಕ್ಕೆ ಇನ್ನೊಬ್ಬ ಪರಾರಿಯಾಗಿದ್ದಾನೆ, ಆತನ ಒಂದು ಹುಡುಕಾಟ ಕೂಡ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಪ್ರಕರಣ ಎಲ್ಲೆಲ್ಲ ಹಂಚಿಕೊಂಡಿದೆ, ಇಬ್ಬರು ಮಾತ್ರ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋದಾ ಅಥವಾ ಬೇರೆ ಜಾಲದಲ್ಲಿ ಸಿಲುಕಿಕೊಂಡಿದ್ದಾರೆ, ಅಂದ್ರೆ ಯಾರೆಲ್ಲ ಡೀಲರ್ಸ್ ಇದ್ದಾರೆ ಬರೀ ಈ ಒಂದು ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ ನಡೀತಾ ಇರೋದಾ ಅಥವಾ ಅಂತಾರಾಜ್ಯದ ಮಟ್ಟಕ್ಕೂ ಕೂಡ ಈ ಒಂದು ಮನಿ ಡಬ್ಲಿಂಗ್ ಜಾಲ ತಲುಪಿದ್ಯಾ ಅನ್ನುವಂತಹ ವಿಚಾರವಾಗಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂಥದ್ದು.